ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೆಟ್ ಟು ನೋ ಚಾನಲ್. ನಿಮಗೆ ಮಾವಿನ ಹಣ್ಣುಗಳಲ್ಲಿ ತೋತಾಪುರಿ, ಸಿಂಧೂರ, ಬಂಗಿನಪಲ್ಲಿ, ರತ್ನಗಿರಿ, ರಸಪುರಿ ಹೀಗೆ ವಿಧ ವಿಧವಾದ ಹಣ್ಣುಗಳ ಬಗ್ಗೆ ತಿಳಿದಿರುತ್ತದೆ. ಆದರೆ ತಮಿಳುನಾಡಿನ ಕಾಂಚೀಪುರಂನ ಏಕಾಂಬರೇಶ್ವರರ್ ದೇವಾಲಯದಲ್ಲಿ ಖ್ಯಾತಿಯಾಗಿರುವ ಮಾವಿನ ಮರವೊಂದಿದೆ. ಇದು ಸುಮಾರು 3500 ವರ್ಷಗಳ ಹಳೆಯದಾಗಿದ್ದು, ಇವತ್ತಿಗೂ 4 ಬಗೆಯ ಹಣ್ಣುಗಳನ್ನು ಒಂದೇ ಮರದಲ್ಲಿ ಬಿಡುತ್ತದೆ ಮತ್ತು ಇದು 4 ವೇದಗಳನ್ನು ಸೂಚಿಸುತ್ತದೆ. ಈ ಏಕಾಂಬರೇಶ್ವರರ್ ದೇವಸ್ಥಾನ ಪಂಚಭೂತಗಳಲ್ಲಿ ಒಂದಾಗಿದೆ ಮತ್ತು ಈ ದೇವಸ್ಥಾನ ಪಂಚಭೂತಗಳಲ್ಲಿ ಭೂಮಿಯನ್ನು ಸಂಕೇತಿಸುತ್ತದಂತೆ. ದಂತಕಥೆಯು ಪಾರ್ವತಿ ದೇವಿ ಶಿವನನ್ನು ಸಮಾಧಾನಪಡಿಸಲು ತಪಸ್ಸು ಮಾಡಿದ ಕಥೆಯನ್ನು ಮತ್ತು ಅವಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಲು ಮೊದಲು ಅವನು ಅವಳನ್ನು ಹೇಗೆ ಪರೀಕ್ಷಿಸಿದನು ಎಂದು ವಿವರಿಸುತ್ತದೆ. ಪಾರ್ವತಿಯು ಮಾವಿನ ಮರದ ಕೆಳಗೆ ತನ್ನ ಧ್ಯಾನದಲ್ಲಿ ಮಗ್ನಳಾಗಿದ್ದಳು. ಶಿವನು ಅವಳನ್ನು ತೊಂದರೆಗೊಳಿಸಲು ಬೆಂಕಿಯನ್ನು ಕಳಿಸುತ್ತಾನೆ. ಅಗ್ನಿಯಿಂದ ತನ್ನ ತಪಸ್ಸಿಗೆ ಯಾವುದೇ ಭಂಗ ಬರದಂತೆ ತಡೆಯಲು ದೇವಿಯು ವಿಷ್ಣುವನ್ನು ಪ್ರಾರ್ಥಿಸುತ್ತಾಳೆ. ಮುಂದೆ ಶಿವನು ಅದೇ ಉದ್ದೇಶಕ್ಕಾಗಿ ಗಂಗಾದೇವಿಯನ್ನು ಕಳಿಸುತ್ತಾನೆ. ಪಾರ್ವತಿ ದೇವಿಯು ಗಂಗಾಮಾತೆಯು ಅವಳ ಸಹೋದರಿ ಮತ್ತು ಅವಳನ್ನು ರಕ್ಷಿಸಬೇಕು ಎಂದು ಪ್ರಾರ್ಥಿಸುತ್ತಾಳೆ. ಪಾರ್ವತಿ ದೇವಿಯು ಮರಳಿನಿಂದ ಶಿವಲಿಂಗವನ್ನು ಮಾಡಿದಳು ಮತ್ತು ಅವಳು ಲಿಂಗದಿಂದ ಹೊರಹೊಮ್ಮಿದ ಶಿವನೊಂದಿಗೆ ಐಕ್ಯವಾಗುತ್ತಾಳೆ. ಆದ್ದರಿಂದ ಈ ದೇವಾಲಯದ ಪ್ರಧಾನ ದೇವರನ್ನು ಏಕಾಂಬರೇಶ್ವರರ್ ಎಂದು ಕರೆಯಲಾಗುತ್ತದೆ. ಅಂದರೆ ಮಾವಿನ ಮರದ ದೇವರು ಏಕ್ ಅಮರ್ನಾಥ. ಮರದ ಹಾದಿಯು ಸುಮಾರು 1008 ಸಣ್ಣ ಲಿಂಗಗಳಿಂದ ಮಾಡಿದ ಶಿವಲಿಂಗವನ್ನು ಹೊಂದಿದೆ. ಏಕಾಂಬರೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಕಥೆಯಿದೆ. ಪಾರ್ವತಿ ದೇವಿಯು ಮಾವಿನ ಮರದ ಕೆಳಗೆ ಪೃಥ್ವಿಲಿಂಗವನ್ನು ಧ್ಯಾನಿಸುತ್ತಿರುವಾಗ ಪಕ್ಕದ ವೇಗಾವತಿ ನದಿ ಉಕ್ಕಿ ಹರಿದು ಪೃಥ್ವಿಲಿಂಗವನ್ನು ನುಂಗಿ ಹಾಕುವ ಬೆದರಿಕೆ ಹಾಕುತ್ತದೆ. ಲಿಂಗವನ್ನು ರಕ್ಷಿಸುವ ಸಲುವಾಗಿ ಪಾರ್ವತಿ ದೇವಿಯು ಲಿಂಗವನ್ನು ತಬ್ಬಿಕೊಂಡಳು. ಅವಳ ಭಕ್ತಿಯಿಂದ ಸಂತುಷ್ಟನಾದ ಶಿವನು ಅವಳ ಮುಂದೆ ಕಾಣಿಸಿಕೊಂಡು ಅವಳನ್ನು ಮದುವೆಯಾದನೆಂದು ಹೇಳುತ್ತಾರೆ. ಸ್ನೇಹಿತರೆ, ಈ ರೀತಿಯ ಇನ್ನಷ್ಟು ಸುದ್ದಿಗಳನ್ನು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸ್ಕ್ರೀನ್ನಲ್ಲಿ ತೋರಿಸುತ್ತಿರುವ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವಿಡಿಯೋಗಳಿಗೆ ಲೈಕ್, ಕಮೆಂಟ್ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ.